ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷವನ್ನು ಸ್ವಾಗತಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ಆತ್ಮೀಯ ಶುಭಾಶಯಗಳು. ಈ ಹೊತ್ತಿಗೆಯ ಹೊಸದೊಂದು ಹೆಜ್ಜೆಯಾದ ಕನ್ನಡದ ಕಥೆಗಳ ವಿಡಿಯೋ ವಿಶ್ಲೇಷಣೆ ತುಂಬ ಸುಂದರವಾಗಿ ಮೂಡಿ ಬರ್ತಾ ಇದೆ. ನೀವೆಲ್ಲರೂ ಅದನ್ನು ಆನಂದಿಸ್ತಾ ಇದ್ದೀರಿ. ಇಂಥದ್ದೊಂದು ಚಂದದ ಹೆಜ್ಜೆಗಾಗಿ ನಾನು ಈ ಹೊತ್ತಿಗೆಯನ್ನು ಮತ್ತು ನಮ್ಮ ಜಯಲಕ್ಷ್ಮಿ ಪಾಟೀಲ್ ಅವರನ್ನು ಅಭಿನಂದಿಸುತ್ತೇನೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಕನ್ನಡದ ನನ್ನ ಅತ್ಯಂತ ಮೆಚ್ಚಿನ ಲೇಖಕಿಯರಲ್ಲಿ ಒಬ್ಬರು ಶ್ರೀಮತಿ ಮಿತ್ರಾ ವೆಂಕಟರಾಜ್. ಅವರದೊಂದು ಕಥೆ ಹಾಡೊಂದರ ಗುಂಗು. ಇದನ್ನು ಒಂದು ರೀತಿಯಲ್ಲಿ ನಾನು ಕಥೆಯೊಂದರ ಗುಂಗು ಅಂತ ಹೇಳುವಷ್ಟರ ಮಟ್ಟಿಗೆ ಆ ಕಥೆನ ನಾನು ಆವರಿಸ್ಕೊಂಡಿತ್ತು. ಹಾಗಾಗಿ ಆ ಕಥೆಯ ಬಗ್ಗೆ ನಾನು ಕೆಲವೊಂದು ಮಾತುಗಳನ್ನು ಇವತ್ತು ಹೇಳೋಣ ಅಂತ ಅನ್ನಿಸ್ತಾ ಇದೆ. ಈ ಕಥೆಯೊಳಗಿನ ಸೂಕ್ಷ್ಮವಾದ ಒಂದು ಮನೋವೈಜ್ಞಾನಿಕ ಎಳೆ ನನ್ನನ್ನು ಗಾಢವಾಗಿ ತಟ್ಟಿದ್ದರಿಂದ ಈ ಕಥೆ ನನಗೆ ತುಂಬ ಆಪ್ತವಾಗಿದೆ ಅಂತ ಅನಿಸ್ತು. ಹೆಣ್ಣು ಮಗಳೊಬ್ಬಳ ವೈಶಾಲ್ಯದ ಆವರಣದ ಒಳಗೆ ಹೊಕ್ಕು ನೋಡುವಂಥ ಇದು ಕಥೆ. ಕಲ್ಪನೆ, ವಾಸ್ತವ ಮತ್ತು ಅತೀವ ಸೂಕ್ಷ್ಮ ಮನಸ್ಸೊಂದರ ಭಾವನಾತ್ಮಕ ತಾಕಲಾಟಗಳ ಜಗತ್ತನ್ನು ಪ್ರವೇಶಿಸಲು ನಮ್ಮನ್ನು ಕರೆದೊಯ್ಯುವಂತಹ ಇದು ಕಥೆ. ಇದು ಒಂದೇ ಒಂದು ಹಿಡಿಯ ಸಾರಾಂಶದಲ್ಲಿ, ಒಂದೇ ಒಂದು ಗೂಕಿನಲ್ಲಿ ನಾವು ಈ ಕಥೆಯ ಆಂತರ್ಯವನ್ನು ಕಟ್ಟಿಕೊಡ್ಲಿಕ್ಕೆ ಅಂಥದ್ದೊಂದು ಸಾಧ್ಯತೆಯೇ ಕಡಿಮೆ ಎನಿಸುವಂಥ ಕೆಲವೇ ಕಥಾನಕಗಳಲ್ಲಿ ಇದು ಒಂದು. ಹಾಗೆ ನೋಡಿದರೆ ಇಲ್ಲಿ ಹರ್ಷಿತಾ ಮೆಹ್ತಾ ಎಂಬ ಒಬ್ಬ ಹೆಣ್ಣು ಬದುಕಿನ ಮೋಸಕ್ಕೆ ಒಳಗಾಗ್ತಾಳೋ ಅಥವಾ ಅದು ಅವಳದೇ ಅವಜ್ಞೆ, ಅವಳದೇ ಒಂದು ಮಾನಸಿಕ ಏರಿಳಿತಗಳ ಒಂದು ಇವೆಲ್ಲ ಪರಿಣಾಮಗಳಿಂದಾಗಿ ಅವಳ ಸಫರಿಂಗಿಗೆ ಅದು ಕಾರಣವಾಗುತ್ತೋ ಎನ್ನುವ ಒಂದು ಹುಡುಕಾಟವನ್ನು ಮಾಡಲಿಕ್ಕೆ ಹಚ್ಚುವ ಕಥೆ ಇದು ಅಂತ ನನ್ನ ಭಾವನೆ, ನನಗನ್ನಿಸ್ತು. ಹರ್ಷಿತಾಳ ಸಮಸ್ಯೆಯ ಮೂಲ ಅವಳ ಜೀವನದ ಒಂದು ಮುಖ್ಯ ಸ್ಥಿತ್ಯಂತರವಾದ ಮದುವೆಯಲ್ಲಿ ಇರುವಂಥ ಸೂಚನೆಯನ್ನು ಈ ಕಥೆ ನಮಗೆ ಕೊಡುತ್ತದೆ. ಈ ಹರ್ಷಿತಾ ಭಾವನಾ ಜೀವಿಯೇ ಅಲ್ವೇ ಅಂತ ನಾವೊಂದು ಕೆದಕ್ಲಿಕ್ಕೆ ಹೋದರೆ ಅದನ್ನೂ ಮೀರಿದಂಥ ಒಂದು ಭ್ರಾಮಕತೆಯಲ್ಲಿ ವರ್ಷಗಳ ಕಾಲ ಕಳೆಯುವ ಹರ್ಷಿತಾ ಬರೀ ಭಾವಜೀವಿ, ಸೆನ್ಸಿಟಿವ್ ಅಥವಾ ಓವರ್ ಸೆನ್ಸಿಟಿವ್ ಅದಷ್ಟೇ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅವಳು ಹರ್ಷಿತಾ ಒಂದು ಸಂಕೀರ್ಣ ವ್ಯಕ್ತಿತ್ವ. ಸಂತೋಷ, ದುಃಖ, ಆಸೆ, ನಿರಾಶೆ, ನೋವು, ನಲಿವು ಈ ಎಲ್ಲವನ್ನೂ ಒಂದೇ ಒಂದು ಮೋಲ್ಡ್ನಲ್ಲಿ, ಒಂದು ಅಚ್ಚಿನಲ್ಲಿ ಹಾಕಿಟ್ಟಂಥ ಒಂದು ಸಂಕೀರ್ಣ ವ್ಯಕ್ತಿತ್ವದಂತೆ ಅವಳು ನನಗೆ ಭಾಸವಾದಳು. ಈ ಮದುವೆಯ ಘಟ್ಟವನ್ನು ತಲುಪುವ ಮತ್ತು ತಲುಪಿದ ಹೆಣ್ಣು ಮಕ್ಕಳಿಗೆ ಬೇಕಾಗಿರೋದು ಏನು? ಗಂಡನ ಅಖಂಡವಾದ ಪ್ರೀತಿ, ಅವನ ಸಾಮೀಪ್ಯ ಮತ್ತು ಒಂದು ಕಂಪ್ಯಾನಿಯನ್ಶಿಪ್ಗಾಗಿ ಅವರು ಕೇಳ್ತಾ ಇರ್ತಾರೆ. ಅದೊಂದು ಆಸೆಯಿಂದ ಅವರು ಮದುವೆಯಲ್ಲಿ ಅವ್ರಿಗಿರುತ್ತೆ. ಆದರೆ ಅದರ ಮೂಲಕ ಅವಳಿಗೆ ಒಂದು ಜೀವನದ ಭದ್ರತೆ ಕೂಡ ಸಿಗ್ತಾ ಇರುತ್ತೆ. ಹರ್ಷಿತಾಗೆ ಇಲ್ಲಿ ಅದು ಯಾವುದೂ ಸಿಗಲ್ಲ. ಮದುವೆ ಆಗಿದ್ದೇನೋ ನಿಜವೇ, ಆದರೆ ಅವಳು ಬಯಸಿದ್ದು ಯಾವುದನ್ನು ಪಡ್ಕೊಳ್ಳಾರ್ದೆ ಹೋಗಿ ಅಕಲ್ಪಿತವಾದ ಒಂದು ತನ್ನ ಭ್ರಾಮಕ ಲೋಕದಲ್ಲಿ ಅವಳು ಜಾರಿ ಹೋಗುವ ಕಥನ ಇದು ತುಂಬ ಮನಸ್ಸನ್ನು ಗಾಢವಾಗಿ ತಟ್ಟುತ್ತದೆ. ಮಿತ್ರ ಅವರು ಈ ಕಥೆಯನ್ನು ಬರೆದು ಸುಮಾರು 15 ವರ್ಷಗಳಾಗಿರ್ಬೋದು. ನಾವು ಈ ಕಾಲಘಟ್ಟದ ಕೆಲವು ಅಂಶಗಳನ್ನು ಮುಖ್ಯವಾಗಿ ಗಮನಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಅಂದರೆ ಆಗಿನ ಕಾಲದಲ್ಲಿ ಈ ಮನಸ್ಸಿನ ವೇದನೆ, ನೋವು ಅಥವಾ ಮನಸ್ಸು ತಗ್ಗುವ ಒಂದು ಅಂಶವಾದ ಡಿಪ್ರೆಷನ್, ಇದನ್ನು ಸಮಾಜ, ಜಗತ್ತು, ಯಾಕೆ ಮನೆ ಜನರು ಕೂಡ, ಫ್ಯಾಮಿಲಿ ಜನರು ಕೂಡ ಅಷ್ಟು ಸಲೀಸಾಗಿ ಅದನ್ನು ಸ್ವೀಕಾರ ಮಾಡ್ತಾ ಇರಲಿಲ್ಲ. ಇವತ್ತು ನಾಳೆಯ ಪರಿಸ್ಥಿತಿ ಹಾಗಿಲ್ಲ. ಡಿಪ್ರೆಷನ್ನನ್ನು ಸುಲಭವಾಗಿ ಟ್ರೀಟ್ ಮಾಡಬಹುದು. ಯಾವುದೇ ಹಿಂಜರಿಕೆ ಇಲ್ಲದೆ ಡಿಪ್ರೆಷನ್ಗೆ ಜನ ವೈದ್ಯರನ್ನು ಸಲಹೆ ಕೇಳ್ತಾರೆ, ಅವ್ರ ಹತ್ರ ಹೋಗ್ತಾರೆ. ಬೇಕಿದ್ದ ಅವಶ್ಯಕತೆಗಳನ್ನು, ಮಾತ್ರೆಗಳನ್ನಾಗಲಿ ಅವ್ರು ಕೊಡುವ ಟ್ರೀಟ್ಮೆಂಟನ್ನಾಗಲಿ ತೆಗೆದುಕೊಂಡು ತಮ್ಮ ಮಾನಸಿಕ ಆನಂದ ಮರಳಿ ಬರುವ ಹಾಗೆ ಮಾಡಿಕೊಳ್ಳುವ ಸಾಧ್ಯತೆಗಳು ಇವತ್ತು ಇವೆ. ಆದರೆ ಈ ಕಾಲಘಟ್ಟ ಹಾಗಿರಲಿಲ್ಲ. ಇದು ನಮಗೆ ಮುಖ್ಯವಾದ ಒಂದು ಅಂಶ. ಒಂದು ಸಮಯದಲ್ಲಿ ಹರ್ಷಿತಾ ಪುಟಿಯುವ ಬುಗ್ಗೆ, ಕಾಲೇಜಿನ ಯುವಕರ ಕಣ್ಮಣಿಯವಳು, ಅಲಂಕಾರ ಪ್ರಿಯ, ಆಗಲೂ ಚೆಲುವೆ, ಈಗಲೂ ಅವಳು ಚೆಲುವೆಯೇ. ಲತಾ ಮಂಗೇಶ್ಕರಳ ಹಾಡುಗಳನ್ನು ತನ್ನ ಧ್ವನಿಯಲ್ಲಿ ಜೀವಂತಗೊಳಿಸುವವಳು. ಕಾಲೇಜಿನ ಕೋಗಿಲೆ ಅವಳೇ. ಅವಳಿಲ್ಲದೆ ಕಾಲೇಜಿನ ಯಾವ ಕಾರ್ಯಕ್ರಮವೂ ಕಳೆಗಟ್ಟಿದ್ದಿಲ್ಲ, ಚಂದವಾಗಿ ನಡೆದಿದ್ದಿಲ್ಲ. ಮದುವೆಯ ಮೊದಲಿನ ಹರ್ಷಿತಾ ಹೀಗೆಲ್ಲ ತನ್ನ ಒಂದು ಕೇರ್ ಫ್ರೀ ಜೀವನವನ್ನು
ಅನುಭವಿಸಿದವಳು. ತಂದೆ ತಾಯಿಯರ ಆಶ್ರಯದಲ್ಲಿ ಆಸರೆಯಲ್ಲಿ ನಿಶ್ಚಿಂತೆಯಾಗಿ ನಿರ್ಭಿಡೆಯಾಗಿ ಅದೇ ಒಂದು ತನ್ನ ವಾತಾವರಣದಲ್ಲಿ ಇರುವವಳು. ಅಂಥವಳದ್ದು ಮದುವೆಯ ಹಂತಕ್ಕೆ ಬದುಕು ಒಂದು ಪಲ್ಲಟವನ್ನು ಹೊಂದಿಬಿಡುತ್ತದೆ. ಮದುವೆಗೆ ಮುಂಚೆ ಅವಳು ತನ್ನ ಜೀವನದಲ್ಲಿ ಎಷ್ಟು ವ್ಯಸ್ತಳಾಗಿರ್ತಿದ್ಲು ಅಂದರೆ, ಅವಳು ಒಂದು ಹಾಡು ಸದಾ ಅವಳ ತುಟಿ ಮೇಲೆ ಇರ್ತಾ ಇತ್ತು. ಆ ಹಾಡಿನ ಗುಂಗಿನಲ್ಲಿ ಅವಳು ಇರ್ತಾ ಇದ್ಲು. ಅದು ಎಷ್ಟರ ಮಟ್ಟಿಗಿನ ಅವಳ ಗುಂಗು ಅಂದರೆ, ರಸ್ತೆ ದಾಟುವಾಗಲೂ ಕೂಡ ಅವಳ ತುಟಿಗಳ ಮೇಲೆ ಹಾಡ್ತಾ ನಲಿತಾ ಇದ್ದಂಥ ಹಾಡಿನ ಗುಂಗಿನಲ್ಲಿ ಅವಳು ತಾನು ಎಲ್ಲಿದ್ದೇನೆ ಅನ್ನೋದನ್ನೇ ಮರೆತು ಪ್ರಪಂಚದಿಂದಲೇ ತನ್ನನ್ನು ಒಂದಿಷ್ಟು ದೂರಕ್ಕೆ ಕರ್ಕೊಂಡು ಹೋಗಿಬಿಡ್ತಾ ಇರ್ತಿದ್ಲು. ಈಗ ಮಲಬಾರ್ ಹಿಲ್ಸ್ನ ವಾಲ್ಕೇಶ್ವರದಲ್ಲಿ ಅವಳ ತಾಯಿ ಮನೆ. ಅದು ಸಾಕಷ್ಟು ಶ್ರೀಮಂತ ಎಲೀಟ್ ಒಂದು ಜೀವನ ಪದ್ಧತಿ. ಕುಮಾರ್ ಅವಳ ಗಂಡನ ಬೋರಿವಲಿಯ ಮನೆ ಮಧ್ಯಮ ವರ್ಗದ್ದು ಸಾದಾ ಸೀದಾ ಜೀವನ ಅವರದು. ಇದು ಅವಳಿಗೆ ಅಪರಿಚಿತವಾದ ಜಗತ್ತು. ಆದರೆ ಅದಷ್ಟೇ ಅಲ್ಲ, ಇಂಥ ಒಂದು ಸನ್ನಿವೇಶ ಇರುವಾಗಲೂ ಕೂಡ ಕುಮಾರ್ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಎன்ற ಕಾರಣಕ್ಕೆ ತಿಂಗಳಾನುಗಟ್ಟಲೆ ಅವಳಿಂದ ದೂರ ಇರುವುದು, ಆ್ಯಕ್ಚುಲಿ ಒಂದು ಮಂದವಾಗಿ ಹರಿಯುವ ನೀರಿನ ಹಾಗೆ ಹಿನ್ನೆಲೆಯಲ್ಲಿ ಅವಳ ಬದುಕಿನಲ್ಲಿ ಒಂದು ನೋವಿನ ತಂತಿಯನ್ನು ಅದು ಮಿಡಿತಾ ಇರ್ತದೆ. ಅಲ್ಲೇ ಸಿಕ್ಕಂಥ ಅವಳ ಕಾಲೇಜಿನ ಗೆಳತಿ ಹರಿಣಿ, ಅವಳು ಬೋರಿವಲಿಯ ಜೀವನವನ್ನು ತುಂಬ ಸಲೀಸಾಗಿ ಆಕ್ಸೆಪ್ಟ್ ಮಾಡ್ಕೊಂಡು ಬಿಟ್ಟಿರ್ತಾಳೆ. ಅಂಥ ಒಂದು ಆಕ್ಸೆಪ್ಟೆನ್ಸು ಅಥವಾ ಒಪ್ಪಿಕೊಳ್ಳುವಿಕೆ ಹರ್ಷಿತಾಳಿಂದ ಸಾಧ್ಯವಾಗುವುದಿಲ್ಲ. ತಾನೆಲ್ಲೋ ಬೇರೆ ಲೋಕದಿಂದ ಬಂದವಳು, ಇಲ್ಲಿಗೆ ಹೇಳಿಸಿದವಳು ಅಲ್ಲ ಅನ್ನೋ ಒಂದು ಒಳಗೊಳಗೆ ಅವಳನ್ನು ಆ ಒಂದು ಎಳೆ ಕಾಡ್ತಾ ಇರ್ತದೆ. ಇಲ್ಲಿ ವಸ್ತುಸ್ಥಿತಿ ಮತ್ತು ಅಡ್ಯಾಪ್ಟಬಿಲಿಟಿ ಇವೆರಡರ ನಡುವಿನ ಒಂದು ತಾಕಲಾಟಕ್ಕೆ ಹಣ್ಣಾಗ್ತಾಳೆ ಹರ್ಷಿತಾ. ಹಾಗೆ ಅವಳ ಒಳಮನಸ್ಸು ಕೆಲವು ನಿಜಗಳನ್ನು ಒಪ್ಪಿಕೊಳ್ಳಲು ಪ್ರಯತ್ನ ಪಡ್ತಾನೇ ಇರ್ತದೆ. ಆದರೂ ತಾನು ಎಂಥಲ್ಲಿಂದ ಎಂಥ ಕಡೆಗೆ ಬಂದ್ಬಿಟ್ಟೆ ಎಂಬ ಒಂದು ಅಪ್ರಕಟಿತ ನಿರಾಶೆಯಲ್ಲಿ ಅವಳಿಗೇ ತಿಳಿಯದಂತೆ ಒಂದು ವಿಷಣ್ಣವಾದ ಭಾವ, ಒಂದು ಖಿನ್ನತೆ ಅವಳನ್ನು ಆವರಿಸಿಕೊಳ್ಳುತ್ತದೆ ಅನ್ನುವ ಸೂಕ್ಷ್ಮತೆಯನ್ನು ಲೇಖಕಿ ತುಂಬ ಸರಳ ಸೂಕ್ಷ್ಮ ಹಾಗೂ ನೇರವಾದ ಕೆಲವು ಶಬ್ದಗಳಲ್ಲಿ ನಮ್ಮೆದುರು ತುಂಬ ಸುಂದರವಾಗಿ ತೆರೆದು ಹರಿವಿದ್ದಾರೆ. ಹರಿಹರೆಯದಲ್ಲಿ ಎಲ್ಲರಿಗೂ ಕನಸುಗಳಿರ್ತವೆ, ಅದು ಸಹಜ. ಹಾಗೆ ಬಯಕೆಗಳು ಕನಸುಗಳು ಇಲ್ಲದೆ ಇರುವವರನ್ನು ನೋಡೋದೇ ಕಷ್ಟ. ಅಂಥವಳೇ ಆಗಿದ್ದಂಥ ಹರ್ಷಿತಾ ಆ ಕನಸುಗಳನ್ನು ತನ್ನ ಉಡಿಯಲ್ಲಿ ಕಟ್ಟಿಕೊಂಡೇ ಗಂಡನ ಮನೆಗೆ ಪ್ರವೇಶಿಸಿದಾಗ ಅಲ್ಲಿನ ವಾತಾವರಣ ಮತ್ತು ಅಲ್ಲಿನ ಮುಂದಿನ ಜೀವನಕ್ಕೆ ಅವಳ ಮನಸ್ಸು ದಿಕ್ಕೆಟ್ಟು ಹೋಗುತ್ತದೆ. ಲೇಖಕಿ ಒಂದು ಸನ್ನಿವೇಶವನ್ನು ನಮ್ಮೆದುರಲ್ಲಿ ತೆರೆದಿಡ್ತಾರೆ. ಅದು ಹೇಗೆ ಅಂದರೆ, ಗಂಡ ಕೇಳ್ತಾನೆ, ಕುಮಾರ್ ನಿನಗೆ ಬೋರ್ ಆಗ್ತಾ ಇದೆಯೇನೆ ಅಂತಾನೆ. ನಹಿತೋ ಅಂದುಬಿಡ್ತಾಳೆ. ಈ ನಹಿತೋ ಅಂತ ಅವನ ಮಾತನ್ನು ನಿನಗೆ ಬೋರ್ ಆಗ್ತದೆ ಅನ್ನೋದನ್ನು ನಿರಾಕರಿಸುವಾಗ ವಾಸ್ತವದಲ್ಲಿ ಅವನ ವಿರಹವನ್ನು ಅತ್ಯಂತ ಗಾಢವಾಗಿ ಅನುಭವಿಸ್ತಾ ಇರ್ತಾಳೆ. ಇದು ನಮಗೆ ನೋವನ್ನು ತರುವಂಥ ಒಂದು ಸಂಗತಿ. ಇದರ ಒಂದು ಉಪಪರಿಣಾಮವೇ ಏನೋ ಗೊತ್ತಿಲ್ಲ. ಹಾಗಾಗಿ ತನ್ನನ್ನು ನಿರಂತರವಾಗಿ ಫಾಲೋ ಮಾಡುವ ಒಬ್ಬಾತನನ್ನು ತಾನು ಅಲ್ಲಲ್ಲಿ ಕಾಣ್ತಾ ಇದ್ದೀನಿ. ಮಾಲ್ನಲ್ಲಿ ಕಂಡ, ಸಿನಿಮಾ ಹಾಲ್ನಲ್ಲಿ ಕಂಡ, ಮಾರ್ಕೆಟ್ನಲ್ಲಿ ಕಂಡ, ನನ್ನ ಹಿಂದೆನೇ ರಸ್ತೆಯಲ್ಲಿ ಬರ್ತಾ ಇದ್ದಾನೆ. ಈ ಒಂದು ಕಲ್ಪನೆಯನ್ನು ಅವಳು ಮಾಡ್ಕೊಳ್ತಾ ಆ ವಿಷಯಗಳನ್ನು ತನ್ನ ಗೆಳತಿ ಹರಿಣಿ ಹತ್ರ ಹೇಳ್ತಾ ಅವನನ್ನು ಶಾರುಖ್ ಖಾನನ ಒಂದು ಪ್ರತಿಬಿಂಬವಾಗಿಸಿಕೊಂಡು ಅದರಲ್ಲಿ ಕುಮಾರ್ನನ್ನು ಸೇರಿಸಿಕೊಂಡು, ಅಂದರೆ ಅವು ಎರಡೂ ವ್ಯಕ್ತಿತ್ವಗಳು ಕಲಿತಂಥ ಒಬ್ಬ ಸುಂದರಾಂಗ, ನೀಲಿ ಚೌಕಳಿ ಶರ್ಟ್ ಹಾಕ್ಕೊಂಡಿರ್ತಾನೆ ಅವನು. ಹೀಗೆ ಅವನ ವರ್ಣನೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಆ ನೀಲಿ ಚೌಕಳಿ ಶರ್ಟಿನ ಸುಂದರಾಂಗನ ಕಲ್ಪನೆಯನ್ನೇ ತನ್ನ ವಾಸ್ತವಕ್ಕೆ ಸಮೀಕರಿಸಿಕೊಳ್ಳುವುದು ಮತ್ತು ಅವನು ತನಗೆ ತೋರಿಸುತ್ತಿದ್ದಂಥ ಪ್ರೀತಿಗಾಗಿ ಹಾತೊರೆಯುವುದು, ಅವನನ್ನೇ ನೆನೆಸುತ್ತಾ ಇರುವುದು, ಅವನು ತನ್ನನ್ನು ಬಯಸ್ತಾ ಇದ್ದಾನೆ ಅನ್ನುವ ಕಲ್ಪನೆಗಳನ್ನು ಕಟ್ಟಿಕೊಳ್ಳುವುದು, ಹೀಗೆ ಇಂಥ ಎಲ್ಲ ಆಲೋಚನೆಗಳಲ್ಲಿ ಒಮ್ಮೊಮ್ಮೆ ಅದ್ಭುತವಾಗಿ ಸಿಂಗರಿಸಿಕೊಂಡು ಅವನನ್ನು ಭೇಟಿಯಾಗ್ತೀನಿ ಅಂತ ಹೋಗುವುದು, ಅಥವಾ ಇನ್ನೊಮ್ಮೆ ಅತ್ಯಂತ ದುಃಖದಿಂದ ಮ್ಲಾನವದನಳಾಗಿ ನಿರಾಶಳಾಗಿ ವಿರಾಗಿಣಿಯಂತೆ ಹತಾಶ ವಿರಾಗಿಣಿಯಾಗಿ ಕಾಣಿಸಿಕೊಳ್ಳುವುದು ಇಲ್ಲಿ ನಿಜ ಹೇಳಬೇಕಂದ್ರೆ ಅವಳ ಕುಸಿದು ಹೋಗುತ್ತಿದ್ದ ಮನಸ್ಸಿನ ಪ್ರತೀಕ. ಹೌದು, ಬಹಿರಂಗವಾಗಿ ಹರ್ಷಿತಾ ತೋರುವ ಪ್ರತಿಯೊಂದು ಉಡಾಫೆಯ ಮಾತುಗಳನ್ನು ನೋಡುವಾಗ ಅವನು ಆ ನೀಲಿ ಚೌಕಳಿ ಶರ್ಟಿನ ಪ್ರೇಮಿ ತನಗೆ ಬರೆದಿದ್ದಾನೆ ಈ ಪತ್ರಗಳನ್ನು ಅಂತ ಹರ್ಷಿತಾ ನಂಬಿ ಹೇಳಿದಂಥ ತನ್ನಲ್ಲಿ ಇಟ್ಕೊಂಡಂಥ ಪತ್ರಗಳನ್ನೇ ಗೆಳತಿಗೆ ತೋರಿಸಿದಾಗ ಅವಳ ಕೈ ಬರಹ ಅವನದಲ್ಲ ಇವಳದು ಎನ್ನುವುದನ್ನು ಗೆಳತಿ ಕಂಡು ಹೇಳಿದಾಗ ಹರಿಣಿಯ ಮಾತುಗಳಿಗೆ ಹರ್ಷಿತಾಳ ಮುಖದಲ್ಲಿ ಕಂಡುಬರುವ ವ್ಯಕ್ತವಾಗುವ ಭಾವನೆಗಳು ಮತ್ತು ಅವಳ ನೋವು, ಅವಳ ನಿರಾಶೆಯ ಆ
ಅವಸ್ಥೆಯ ಬಗ್ಗೆ ಓದ್ತಾ ಇರುವಾಗ ಅದು ಅವಳ ನಿಷ್ಕಾರುಣ್ಯ ವಾಸ್ತವಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಮುझे गले से लगा लो बहुत उदास हूँ मैं, मुझे गले से लगा लो बहुत उदास हूँ मैं ಅಂತ ಒಮ್ಮೆ, ಇನ್ನೊಮ್ಮೆ ರಸಿಕ ಬಲಮ ದಿಲ್ ಕ್ಯೂ ಲಗಾಯ ತೋಸೆ, ರಸಿಕ ಬಲಮ ದಿಲ್ ಕ್ಯೂ ಲಗಾಯ ತೋಸೆ ಅಂತ ಲತಾ ಮಂಗೇಶ್ಕರಳ ಗಾಢ ವಿರಹದ ಹಾಡುಗಳನ್ನು ಹರ್ಷಿತ ಹಾಡ್ತಾ ಇದ್ದಿದ್ದು ಅವಳ ಒಂದು ಆರ್ತ ಮನಸ್ಸಿನ, ಅವಳ ದುಃಖಿತ ಮನಸ್ಸಿನ ಸ್ಪಷ್ಟ ಪ್ರತಿಬಿಂಬವಾಗಿ ನಮಗೆ ಗೋಚರವಾಗ್ತದೆ. ಆದರೆ ಅವಳ ಈ ಉದಾಸ ಮನಸ್ಕತೆ, ಅವಳ ಹತಾಶ, ಅವಳ ನಿರಾವಲಂಬ ಮನಸ್ಸಿನ ಆಳಗಳನ್ನು, ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಗಂಡ ಕುಮಾರ್ ಆಗುವುದೇ ಇಲ್ಲ. ಈ ತಳಮಳದ ಕೊನೆಯಾದರೂ ಹೇಗೆ ಆಗುತ್ತೆ ಏನು ಅಂತ ನನ್ನ ಮನಸ್ಸು ಉದ್ವಿಗ್ನವಾಗ್ತಾ ಇದ್ದಂತೆ ಕತೆಗೆ ಒಂದು ಅನಿರೀಕ್ಷಿತ ಕೊನೆಯನ್ನು ಲೇಖಕಿ ಇಲ್ಲಿ ಕೊಟ್ಟಿದ್ದಾರೆ. ವರ್ಷಾನುಗಟ್ಲೆ ಗಂಡನ ಸಹವಾಸ ಮತ್ತು ಕೆಲವು ಪುಟ್ಟ ಸುಖಗಳಿಗಾಗಿ ಹಂಬಲಿಸುತ್ತಿದ್ದ ಅವಳ ಬೇಡಿಕೆಗಳನ್ನು ಒಂದು ಕನ್ನಡಿಯಲ್ಲಿ ತೋರಿಸಿದ ಹಾಗೆ ಕುಮಾರ್ ಬ್ಯಾಂಡ್ ಸ್ಟ್ಯಾಂಡ್ಗೆ ಹೋಗಿ ಸಿನಿಮಾ ನೋಡಿ ಮತ್ತು ಚೌಪಾಟಿಗೆ ಹೋಗಿ ಭೇಳ್ ತಿಂದು ಬರೋಣ ಬಾ ಅಂತ, ನಡಿ ಅಂತ ಕರೆದಾಗ ಅವಳು ಹೇಗೆ ಎದ್ದು ಹೋಗ್ತಾಳೆ ಅಂದರೆ ಚಾಕೊಲೇಟಿನ ಆಸೆಗೆ ಎದ್ದು ಓಡಿ ಬರುವ ಮಗುವಿನ ಹಾಗೆ ಅವಳು ಸಿದ್ಧಳಾಗಿ ಅವನ ಜೊತೆಯಲ್ಲಿ ಹೊರಟು ಬಿಡ್ತಾಳೆ. ಆದರೆ ಲೇಖಕಿ ಇದನ್ನು ತುಂಬ ಸೂಚ್ಯವಾಗಿ ದಾಖಲಿಸ್ತಾರೆ. ಆದರೆ ಕುಮಾರ್ ಅವಳನ್ನು ಕರ್ಕೊಂಡು ಹೋಗುವ ಅಥವಾ ಅವಳು ಹೋಗಿ ತಲುಪುವ ಜಾಗ ಅಂದರೆ ಸೈಕಿಯಾಟ್ರಿಕ್ ಟ್ರೀಟ್ಮೆಂಟ್ ಸಿಗುವಂಥ ಒಂದು ಜಾಗ. ಈಗ ಆಗಿನ ಕಾಲಘಟ್ಟವನ್ನು ನಾವು ಪರಿಗಣಿಸುವುದಾದರೆ ಇದು ಅವಳಿಗೆ ಎಂಥ ಶಾಕನ್ನು ಕೊಟ್ಟಿರಬಹುದು ಎನ್ನುವ ಒಂದು ಕಲ್ಪನೆಯನ್ನು ನಾವು ಇಲ್ಲಿ ಮಾಡಿಕೊಳ್ಳಬಹುದು. ಈ ಲೇಖಕಿ ಇದನ್ನೆಲ್ಲ ತುಂಬ ಸೂಚ್ಯವಾಗಿ ದಾಖಲಿಸಿದ್ದಾರೆ. ಆದರೂ ಸಹ ಇದೊಂದು ತಣ್ಣನೆಯ ಕ್ರೌರ್ಯದ ಪ್ರತಿರೂಪ ಅಂತ ನನಗೆ ಅನಿಸ್ಬಿಡ್ತದೆ. ಹರ್ಷಿತಾಗಿ ಹುಚ್ಚು ಎನ್ನುವ ಸೂಚನೆ ಅವಳಿಗೆ ಆಗಿರುವ ಒಂದು ಅನ್ಯಾಯದ ದ್ಯೋತಕ ಅಷ್ಟೆ. ಇಲ್ಲಿ ನಾನು ಆ ಕಥೆಯ ಒಂದು ಸ್ವಲ್ಪ ಭಾಗವನ್ನು ಓದಿ ತೋರಿಸ್ತಾ ಇದ್ದೇನೆ ನಿಮಗೆ. ಕುಮಾರ್ ಅಕ್ಕನನ್ನು ಸುಮ್ಮನಿರು ಎಂದು ಗದರುತ್ತಿದ್ದರೂ ಅವನಿಗೂ ಹರ್ಷಿತಾಳನ್ನು ಒಪ್ಪಿಸುವುದಾಗದೆ ಸುಸ್ತು ಹೊಡೆದಿತ್ತು. ಎಷ್ಟು ಕರೆದರೂ ಬರುವುದಿಲ್ಲ ಎನ್ನುವುದೊಂದೇ ಅವಳ ಮಂತ್ರ. ಬಾ ಸಮುದ್ರ ಬದಿಗೆ ಹೋಗುವ ಎನ್ನಬಾರದೆ, ಅಥವಾ ಬೇಡಪ್ಪ ಬಾ ಇಲ್ಲೇ ಬ್ಯಾರಿಸ್ಟರ್ಗೆ ಹೋಗಿ ಕೈ ಹಿಡಿದು ಕುಳಿತು ಕಪುಚಿನ ಹೀರುವ ಎನ್ನಬಾರದೆ. ಇದು ಅವಳ ಮನಸ್ಸಿನ ಆಲೋಚನೆ. ಬೋಡಾಗುತ್ತಿರುವ ಅವನ ತಲೆಯನ್ನು ಹಣೆಯಿಂದ ಹಿಂದೆ ಸರಿಯುತ್ತಿರುವ ಅವನ ಕೂದಲ ಸಾಲನ್ನು ದಿಟ್ಟಿಸುತ್ತಿದ್ದ ಹರ್ಷಿತ, ಅಲ್ಲೊಂದು ಇಲ್ಲೊಂದು ಬಿಳಿ ಕೂದಲು ಕಾಣ್ತಾ ಉಂಟು, ಬಾ ಕೀಳುತ್ತೇನೆ ಅಂದಳು. ಇನ್ನೂ ಅವಳಿಗೆ ಹೇಳಿ ಉಪಯೋಗ ಇಲ್ಲವೆಂಬಂತೆ ಬಾಗಿಲವರೆಗೆ ಹೋಗಿದ್ದ ಕುಮಾರ ಹಿಂದಿರುಗಿದ. ಬಗ್ಗಿದ ಅವನ ತಲೆಯಿಂದ ಅವಳು ಬಿಳಿ ಕೂದಲನ್ನು ಕಿತ್ತು ತೆಗೆಯುತ್ತಿದ್ದಂತೆ ಅವನಿಗೆ ಏನೋ ತೋಚಿತೋ, ಹರ್ಷಿ ಚೌಪಾಟಿಗೆ ಹೋಗೋಣವ, ಬರ್ತೀಯಾ ಅಂತಾನೆ. ತೋರು ಬೆರಳು ಮತ್ತು ಹೆಬ್ಬೆರಳಿನ ನಡುವೆ ಹಿಡಿದಿದ್ದ ಬೆಳ್ಳಿ ಸರಿಗೆಯಂತಿದ್ದ ಕೂದಲನ್ನು ಅವನಿಗೆ ತೋರಿಸಿ ಕಿಟಕಿಯಿಂದ ಹೊರಗಿಸಿದಳು. ನನ್ನ ಕಿವಿಗೆ ಕೇಳಿಸಿದ್ದನ್ನೇ ಇವನು ಹೇಳಿದ್ದು ಹೌದೇ? ಅಂಗಯ್ಯ ಹಿಂಬದಿಯಿಂದ ಕಣ್ಣು ಒರೆಸಿ ಸ್ವಚ್ಛ ಕಣ್ಣುಗಳಿಂದ ಅವನನ್ನೇ ನೋಡುತ್ತಾ, ಚಲೋ ಹೋಗುವ ಅಂದಳು. ಕಣ್ಣೆಡೆದು ನಿಂತು ಬ್ರಷ್ನಿಂದ ಕೂದಲನ್ನು ಸವರಿ ಉಬ್ಬಿಸಿ ಸರಿಪಡಿಸಿ ದುಪಟ್ಟವನ್ನು ಸೌಂದರ್ಯ ಸ್ಪರ್ಧೆಯಲ್ಲಿ ಹಾಕುವ ಹೆಗಲುಪಟ್ಟಿಯೋ ಎನ್ನುವಂತೆ ಜಾಗರೂಕತೆಯಿಂದ ಅನುಗೊಳಿಸಿ ಪರ್ಸನ್ನು ಎತ್ತಿಕೊಂಡಳು. ಚಲೋ ಹಾಗಾದರೆ ಎಂದು ಕುಮಾರ ಅವಳ ಭುಜದ ಸುತ್ತ ಕೈ ಹಾಕಿ ಕರೆದುಕೊಂಡು ಹೊರಟ. ಕಾರಿನಿಂದ ಇಳಿಯುತ್ತಾ ಎದುರಿನ ಬೋರ್ಡ್ ನೋಡಿದ ಹರ್ಷಿತ, ಇದು ನೀನು ಎಲ್ಲಿಗೆ ಕರ್ಕೊಂಡು ಬಂದೆ, ನನ್ನನ್ನು ಹೇಳು ಎಂದು ಕೇಳಿದ. ಕಥೆ ಇಲ್ಲಿಗೆ ನಿಂತು ಹೋಗುತ್ತದೆ. ಅಂತ್ಯ ನಮ್ಮ ಊಹೆಗೆ ಬಿಟ್ಟದ್ದು. ಕಥೆಯನ್ನು ಓದಿ ಮುಗಿಸಿದಾಗ ಒಂದು ಗಾಢ ವಿಷಾದ ನನ್ನನ್ನು ಆವರಿಸಿಕೊಂಡಿತು. ಇನ್ನು ಪ್ರಶ್ನೆಗಳಿಲ್ಲ ಅಂತ ಅನ್ನಿಸಿಬಿಟ್ಟಿತು. ಇಷ್ಟನ್ನು ಹೇಳಬೇಕೆಂದು ನನಗನಿಸಿತು. ಸಮಾಧಾನದಿಂದ ಕೂತು ಕೇಳಿದ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಾದಾಪೀರ್ ಜೈಮನ್. ಈ ಹೊತ್ತಿಗೆ ಕಥಾ ವಿಶ್ಲೇಷಣೆ ಕಾರ್ಯಕ್ರಮದಲ್ಲಿ ನಾನು ಕಥಾ ವಿಶ್ಲೇಷಣೆ ಮಾಡಲಿಕ್ಕೆ ನನಗೆ ಸಿಕ್ಕಿರುವಂತಹ ಕಥೆಯ ಹೆಸರು ಪ್ರೇಮ ಪ್ರವಾಹ. ಇದನ್ನು ಬರೆದವರು ಸರಸ್ವತಿಬಾಯಿ ರಾಜವಾಡೆ. ಸರಸ್ವತಿಬಾಯಿ ರಾಜವಾಡೆಯವರು ಗಿರಿಬಾಲೆ ಅನ್ನುವಂಥ ಕಾವ್ಯನಾಮದಿಂದ ಬರಿತಾ ಇದ್ದರು. ಇವರು 1913ರಿಂದ 1994 ಅವಧಿಯಲ್ಲಿ ಜೀವಿಸಿದ್ರು. ಮೂಲತಃ ಉಡುಪಿಯವರು. ಅವರು ನಾಟಕಗಳನ್ನು ಬರೆದು ನಿರ್ದೇಶನ ಮಾಡ್ತಾಯಿದ್ರು. ಆಹುತಿ ಇತ್ಯಾದಿ ಕಥೆಗಳು, ಕದಂಬ ಹಾಗೂ ಪ್ರೇಮ ವಿವಾಹ ಎನ್ನುವ 3 ಕಥಾ ಸಂಕಲನಗಳು ಪ್ರಕಟ ಆಗಿದ್ದಾವೆ. ಬಹುಶಃ ಸ್ತ್ರೀವಾದಿ ನಿಲುವಿನ ಮೊದಲ ಕಥೆಗಾರ್ತಿ ಅಂತ ಕೂಡ ಇವರು ಹೆಸರು ಮಾಡಿದ್ದಾರೆ. ಕಥೆಗೆ ಬರೋದಾದರೆ, ಪ್ರೇಮ ಪ್ರವಾಹ ಕಥೆಯ ಹೆಸರೇ ಹೇಳೋ ಹಾಗೆ ಇದೊಂದು ಪ್ರೇಮ ಕಥೆ. ಇಲ್ಲಿ 3 ಮುಖ್ಯ ಪಾತ್ರಗಳು ಬರುತ್ತೆ: ಶಾಲಿ, ವೀಣಾ ಮತ್ತು ಮುರಳಿ. ಶಾಲಿ, ವೀಣಾ ಮತ್ತು ಮುರಳಿಯ ನಡುವೆ ನಡೆಯುವಂಥ ಒಂದು ತ್ರಿಕೋನ ಪ್ರೇಮ ಕಥೆ ಪ್ರೇಮ ಪ್ರವಾಹ. ಪ್ರೇಮಕ್ಕೆ ಇರುವಂತಹ ಶಕ್ತಿಯನ್ನು ಇದು ಹೇಳುತ್ತೆ. ಪ್ರೇಮವೆಂಬ ಅಮೃತದ ರುಚಿ ಹತ್ತಿದಂತಹ ಮನುಷ್ಯ ಅದನ್ನು ಪಡೆದುಕೊಳ್ಳಲಿಕ್ಕೆ, ಉಳಿಸಿಕೊಳ್ಳಲಿಕ್ಕೆ ಅವನು ಮಾಡುವಂತಹ ನಾನಾ ಪ್ರಯತ್ನಗಳ ಬಗ್ಗೆ ಈ ಕಥೆ ಹೇಳುತ್ತೆ. ಪ್ರೇಮ ಪ್ರವಾಹದಲ್ಲಿ ಮನುಷ್ಯ ಕೇವಲ ಒಂದು ತರಗೆಲೆಯ ಹಾಗೆ ತೇಲಿ ಹೋಗಿ ಬಿಡುವಂಥ ಒಂದು ಕಣ ಸಮಾನ ಅನ್ನುವ ಹೊಳಹನ್ನು ಕೂಡ ಈ ಕಥೆ ನಮಗೆ ಕೊಡುತ್ತೆ. ಇದು ಕಥೆಯ ಒಂದು ಸಂಕ್ಷಿಪ್ತವಾಗಿರುವಂಥ ಸಾರಾಂಶ. ಈಗ ನಾನು ಈ ಕಥೆಯ ಮುಖ್ಯವಾಗಿರುವಂಥ 2 ಪುಟವನ್ನು ನಾನು ಓದ್ತೀನಿ. ಅಕ್ಕ ತಂಗಿಯರಿಬ್ಬರು ಮಾತನಾಡುತ್ತಿದ್ದರು. ಶಾಲಿ, ನೀನಿಂಥ ರಾಕ್ಷಸ ಕೃತ್ಯವನ್ನು ಮಾಡ್ತಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿನ್ನ ಒಡ ಹುಟ್ಟಿದವಳ ಮೇಲೆ ಅತ್ಯಾಚಾರ ಮಾಡುತ್ತಿರುವೆ. ಅದು ನಿನಗೆ ನ್ಯಾಯವೆಂದು ತೋರುತ್ತಿದೆಯೇ? ಕೇಳು ಶಾಲಿ, ದಯಮಾಡಿ ನನಗೆ ಆ ಹಂಬಲ ಬಿಟ್ಟು ಬಿಡು. ದಯಮಾಡಿ ನನಗಾಗಿ ಆ ಹಂಬಲ ಬಿಟ್ಟು ಬಿಡು. ನನ್ನ ಮೇಲೆ ನಿನ್ನ ದೊಡ್ಡ ಉಪಕಾರವಾಗುವುದು. ನಾನು ಚಿರಋಣಿಯಾಗಿರುವೆನು. ಅದರ ಬದಲಿಗೆ ನಿನಗೆ ಯಾವ ರೀತಿಯಿಂದಲಾದರೂ ಉಪಕಾರ ಮಾಡಬಲ್ಲೆನು. ಅಕ್ಕ ನುಡಿಯುತ್ತಿದ್ದಳು. ಅಷ್ಟರಲ್ಲೇ ಅವಳ ಮಾತನ್ನು ಅಡ್ಡಗಟ್ಟಿ ಶಾಲಿಯು ವಿನಯದಿಂದ ಕೇಳಿದಳು. ವೀಣಾ, ನಿಶ್ಚಯವಾಗಿಯೂ ನೀನು ನನಗೆ ಉಪಕಾರ ಮಾಡುವೆಯಾ? ನಿನ್ನಾಣೆ ಶಾಲಿ, ನಿನ್ನನ್ನು ನಾನು ಹೇಗೆ ನಂಬಿಸ್ಲಿ? ಬೇಕಾದರೆ ಬರೆದು ಕೊಡಲೆ? ಹಾಗಾದರೆ ಇನ್ನು ಮುಂದೆ ಈ ವಿಷಯದಲ್ಲಿ ಯಾವ ಪ್ರಸ್ತಾಪವನ್ನು ಕೂಡ ಎತ್ತಲಾಗದು. ನಾನು ನಿನ್ನಲ್ಲಿ ಕೇಳುವುದಿಷ್ಟೇ. ಮತ್ತಾವ ವಿಷಯದಲ್ಲೂ ನನಗೆ ಕೊರತೆ ಇಲ್ಲ ಅಕ್ಕ. ನೀನು ರಾಕ್ಷಸಿ ಆಗಲಿ, ನೀನು ದ್ರೋಹಿ, ಅದು ನಿನಗೂ ಸಲ್ಲುವುದು. ಛೇ ಅಕ್ಕ, ನೀನು ಅದೇಕೆ ಅಷ್ಟು ಸ್ವಾರ್ಥಳಾಗಿರುವೆ? ನನ್ನ ವಸ್ತುವು ನನಗೇ ಸಿಗಬೇಕೆಂದು ನಾನು ಇಚ್ಛಿಸಿದರೆ ಅದು ಸ್ವಾರ್ಥತೆಯೇ ಶಾಲಿ? ಅಲ್ಲದೆ ಮತ್ತೇನು? ಉತ್ತಮವಾದ ವಸ್ತುವು ಯಾವುದಾದರೂ ಇದ್ದರೆ ಯಾವಾಗಲೂ ನೀನು ಮುಂದೆ ಬಂದು ನಿನ್ನದು ಅಂತ ಹಠ ಹಿಡಿದು ಪಡೆಯಲು ಪ್ರಯತ್ನಿಸುವೆ. ಅದು ನಿನ್ನ ಸ್ವಾರ್ಥತೆಯಲ್ಲವೇ? ಎಲ್ಲ ವಿಷಯದಲ್ಲೂ ನಿನಗೆ ಪರಿತೃಪ್ತಿ ಉಂಟಾಗಬೇಕು. ನಾನದನ್ನು ನೋಡುತ್ತಿರಬೇಕು. ಇದೆಲ್ಲಿಯ ನ್ಯಾಯ? ಆದರೂ ಇಷ್ಟರವರೆಗೆ ಯಾವ ವಿಚಾರದಲ್ಲೂ ನಿನಗೆ ಅಡ್ಡಿ ಬರಲಿಲ್ಲ. ಇದೀಗ ನೀನು ಕೇಳುತ್ತಿರುವುದು ನನ್ನ ಜೀವನ್ಮರಣಕ್ಕೆ ಸಂಬಂಧಪಟ್ಟದ್ದು. ಇಲ್ಲ, ನಿಜವಾಗಿಯೂ ಈ ವಿಷಯದಲ್ಲಿ ನಾನು ನನ್ನ ಮನಸ್ಸನ್ನು ತಿರುಗಿಸಲಾರೆ. ಶಕ್ತಳೂ ಅಲ್ಲ ಅಕ್ಕ. ಕೇಳು, ಇಂದಿನಿಂದ ಈ ವಿಷಯದ ಸಂಭಾಷಣೆಗೆ ದೀರ್ಘವಾದ ಪೂರ್ಣ ವಿರಾಮವನ್ನು ಕೊಟ್ಟು ಬಿಡೋಣ. ತಿಳಿಯಿತೆ? ಶಾಲಿ, ಪ್ರೇಮ ರಹಸ್ಯವನ್ನು ನೀನು ಬಲ್ಲವಳಾಗಿದ್ದರೆ ನನ್ನ ಹೃದಯವು ಹೇಗೆ ಬೇಯುತ್ತಿರಬಹುದೆಂಬುದರ ಕಲ್ಪನೆಯು ನಿನಗಾಗುತ್ತಿತ್ತು. ನಿನ್ನ ಅಕ್ಕನಿಗಾಗಿ ವಿಶಾಲ ಹೃದಯವುಳ್ಳ ನೀನೇಕೆ ನಿನ್ನ ಅಭಿಲಾಷೆಯನ್ನು ಕಿತ್ತೊಗೆಯಬಾರದು ಶಾಲಿ? ನಿನ್ನೊಂದು ಮಾತಿನಿಂದ, ನಿನ್ನೊಂದು ಆಶ್ವಾಸನೆಯಿಂದ ನನ್ನ ಈ ಬಡ ಹೃದಯಕ್ಕೆ ಎಷ್ಟೊಂದು ಶಾಂತಿಯು ಸಿಕ್ಕೀತೆಂದು ನಿನಗೆ ಕಲ್ಪನೆ ಇದೆಯೇ? ಶಾಲಿ, ನಿನ್ನ ಮನಸ್ಸು ತಿರುಗಿದರೆ, ನೀನು ಇಷ್ಟಪಟ್ಟರೆ ಎಲ್ಲವೂ ಆಗುವುದು. ನಾನು ನಿನ್ನ ಅಕ್ಕನಾದರೂ ನಿನ್ನ ಸೆರಗೊಡ್ಡಿ ಬೇಡುತ್ತಿರುವೆನು. ವೀಣೆಯು ಶಾಲೆಯಲ್ಲಿ ಯಾಚಿಸುತ್ತಿರುವಳು. ಶಾಲೆಗೆ ದಯೆ ಉಂಟಾದೀತೆ. ಇದು ಕಥೆಯ ಒಂದು 2 ಪುಟಗಳ ಓದು. ಪ್ರೇಮ ಅನ್ನುವಂಥದ್ದು ತುಂಬ ಕಾಲದಿಂದಲೂ ಕೂಡ ಎಲ್ಲ ಮನುಷ್ಯರನ್ನು ಆವರಿಸಿಕೊಂಡಿರುವಂಥದ್ದು. ನಾವು ಪ್ರೇಮಿಸಿದವರಿಗಾಗಿ ಏನು ಬೇಕಾದರೂ ಮಾಡುವ ಧೈರ್ಯವನ್ನು ಪ್ರೇಮ ನಮಗೆ ತಂದುಕೊಡುತ್ತೆ.
ಎಂತಹದ್ದೇ ಸಾಹಸಕ್ಕೂ ಕೂಡ ಕೈ ಹಾಕೋದಕ್ಕೆ ಪ್ರೇರೇಪಿಸುತ್ತೆ. ಪ್ರೇಮಿಸಿದವರಿಗಾಗಿ ಎಂಥವರನ್ನೂ ಕೂಡ ಎದುರು ಹಾಕಿಕೊಳ್ಳುವ, ಎಂತಹ ಸಂಬಂಧವನ್ನು ಕೂಡ ಕಡಿದುಕೊಳ್ಳಲಿಕ್ಕೂ ನಮ್ಮನ್ನು ಸಿದ್ಧ ಮಾಡುತ್ತೆ. ಕಥೆಯಲ್ಲಿ ಬರುವಂತಹ ವೀಣಾಳ ಪಾತ್ರ ಮುರುಳಿಯನ್ನು ದಕ್ಕಿಸಿಕೊಳ್ಳೋದಕ್ಕಾಗಿ, ತನ್ನವನನ್ನು ಮಾಡಿಕೊಳ್ಳೋದಕ್ಕಾಗಿ ತನ್ನ ತಂಗಿ ಶಾಲಿ ಅವನನ್ನು ಪ್ರೀತಿಸ್ತಾ ಇದ್ದಾಳೆ ಅಂತ ಗೊತ್ತಿದ್ದೂ ಕೂಡ, ಒಂದು ಹಂತದಲ್ಲಿ ಅದಕ್ಕೆಲ್ಲ ತಾನೇ ಕಾರಣ ಅಂತ ಗೊತ್ತಿದ್ದೂ ಕೂಡ ಮುರುಳಿಯನ್ನು ನನಗಾಗಿ ಬಿಟ್ಟು ಕೊಟ್ಟು ಬಿಡು ಅಂತ ಕೇಳ್ತಾಳೆ. ಅದು ಸಾಧ್ಯ ಇಲ್ಲ ಅಂತ ಗೊತ್ತಾದಾಗ ಸ್ವತಃ ಅಕ್ಕ ವೀಣಾ ಶಾಲೆಯನ್ನು ಮನೆ ಬಿಟ್ಟು ಹೋಗು ಅಂತ ಕೂಡ ಹೇಳ್ತಾಳೆ. ಕೊನೆಗೆ ಪಟ್ಟು ಹಿಡಿದು ಮುರುಳಿಯನ್ನೇ ತನ್ನ ಬಾಳ ಸಂಗಾತಿಯನ್ನಾಗಿ ಪಡೆಯೋದಕ್ಕೆ ಯಶಸ್ವಿಯಾಗ್ತಾಳೆ. ಇನ್ನು ಶಾಲಿಯ ಪಾತ್ರ ಈ ಕಥೆಯಲ್ಲಿ ಒಂದು ಆದರ್ಶಮಯವಾಗಿರುವಂತಹ ಒಂದು ಪಾತ್ರ. ತಾಯಿಯಂತಹ ಅಕ್ಕನಿಗೆ ಇಲ್ಲಿಯವರೆಗೂ ತಾನು ಗಾಢವಾಗಿ ಪ್ರೀತಿಸ್ತಾ ಇದ್ದಂತಹ ಮುರುಳಿಯನ್ನು ಬಿಟ್ಟುಕೊಟ್ಟು ಅವಳು ಹಳ್ಳಿಗೆ ಹೋಗ್ತಾಳೆ. ಹಳ್ಳಿಗೆ ಹೋಗಿ ಅವನನ್ನು ಮರೆಯೋಕ್ಕಾಗದೇನೆ ಅವನ ನೆನಪುಗಳಲ್ಲಿ, ಸಮಾಜಮುಖಿ ಕಾರ್ಯಗಳಲ್ಲಿ ಅವಳು ತೊಡಗಿಸ್ಕೊಂಡು ಮದುವೆಯಾಗದೆಯೇ ಉಳಿದು ಅವನ ನೆನಪಿನಲ್ಲಿಯೇ ಒಂದು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ, ಸಮಾಜಮುಖಿಯಾದಂತಹ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಹೆಣಗಾಡ್ತಾ ಇರ್ತಾಳೆ. ಇನ್ನೇನು ಈ ಇಬ್ಬರ ಬದುಕು, ವೀಣಾ ಮತ್ತು ಮುರಳಿ ಮತ್ತು ಶಾಲಿಯ ಬದುಕುಗಳು ಎಂದೂ ಸೇರದ ಒಂದು ಸಮಾನಾಂತರ ರೇಖೆಗಳಲ್ಲಿ ಸಾಗ್ತಾ ಇದೆ ಅಂತ ಅನ್ನುವಷ್ಟರಲ್ಲಿಯೇ ವಿಧಿ ಇನ್ನೊಂದು ಪರಿಸ್ಥಿತಿಯನ್ನು ಅವರ ಮುಂದೆ ಎಸೆಯುತ್ತೆ. ಮುರುಳಿಗೆ ಅಪಘಾತ ಆಗಿದೆ ಅನ್ನುವಂತಹ ಸುದ್ದಿ ಅದು ಹೇಗೋ ಶಾಲೆಯನ್ನು ತಲುಪಿ ಅವಳು ಮುರುಳಿನ ನೋಡೋದಕ್ಕೆ ಓಡಿ ಹೋಗ್ತಾಳೆ. ಅವನಿಗೆ ತುಂಬ ರಕ್ತ ಹೋಗಿದೆ ಅಂತ ಗೊತ್ತಾದದ್ದೇ ಅವಳಿಗೆ ರಕ್ತ ಕೊಡ್ತಾಳೆ. ಇಬ್ಬರ ಬ್ಲಡ್ ಗ್ರೂಪ್ ಕೂಡ ಒಂದೇ ಆಗಿರುತ್ತೆ. ಕೊನೆಗೆ ಅದೇ ದಿನ ರಾತ್ರಿ ಶಾಲಿ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಬಿಡ್ತಾಳೆ. ನಾನು ನನ್ನ ಪ್ರೇಮಿಯನ್ನು ಈ ಮೂಲಕವಾದರೂ ಕೂಡ ಸೇರಿದೆ ನಿಜ, ಆದರೆ ಇನ್ನು ಮುಂದೆ ನನ್ನ ಅಕ್ಕ ಮುರುಳಿಯನ್ನು ಪಡೆಯಬೇಕಾದ್ರೆ ಏನೆಲ್ಲ ಮಾಡಿದಂತಹ ತನ್ನ ಅಕ್ಕ ತನ್ನ ಮೇಲೆ ವೈರಾಗ್ಯವನ್ನು ತಾಳಬಹುದು ಅಂತ ಅಂದ್ಕೋತಾಳೆ. ತಾನು ಸೋತೆ ಅಂತ ಅಂದ್ಕೊಂಡು ಬಿಡ್ತಾಳೆ ಅಂತ ಅನ್ನೋದಕ್ಕೋಸ್ಕರವಾಗಿ, ಮತ್ತು ಆ ರೀತಿ ಆಗೋದಕ್ಕೆ ಬಿಡಬಾರ್ದು ಅಂತ ಹೇಳಿ ಅಂದ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಶಾಲಿ. ಸೊ ಈ ಕಥೆಯನ್ನು ನಾವು ಇವತ್ತಿನ ಪ್ರಸ್ತುತ ಕಾಲಘಟ್ಟಕ್ಕೆ ಇಟ್ಟು ನೋಡೋದಾದರೆ, ಪ್ರೇಮಿಗಳನ್ನು ದೂರ ಮಾಡುವಂತಹ ಎಷ್ಟೇ ಸಾವಿರ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ನಿಜವಾದ ಪ್ರೀತಿ ತನ್ನೆದುರಿಗೆ ಬರುವಂಥ ಹಲವು ಒಡ್ಡುಗಳನ್ನು ದಾಟಿ ಸೇರಿಕೊಂಡೇ ಸೇರುತ್ತೆ ಅಂತ ಹೇಳುತ್ತೆ ಅಥವಾ ಹೇಳ್ತಾ ಇದೆ ಅಂತ ನಂಗೆ ಅನಿಸುತ್ತೆ. ಇವತ್ತಿನ ಕಾಲಘಟ್ಟದಲ್ಲಿ ಪ್ರೇಮ ವಿರೋಧಿ ಕಾನೂನುಗಳನ್ನು ಜಾರಿಗೆ ತರ್ತಾ ಇರುವಂಥ ಇವತ್ತಿನ ಕಾಲಕ್ಕೂ ಕೂಡ ಈ ರೀತಿ ಈ ಕಥೆ, ಪ್ರೇಮ ಪ್ರವಾಹ ಕಥೆ ಪ್ರಸ್ತುತ ಅಂತ ನನಗೆ ಅನಿಸುತ್ತೆ. ಆದರೆ ಶಾಲಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವ ಹೊರತಾಗಿಯೂ ಕೂಡ ಅವಳ ಮುಂದೆ ಹಲವು ಆಯ್ಕೆಗಳು ಇರಲಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ನನಗೆ ಕಥೆ ಓದ್ತಾ ಇರಬೇಕಾದ್ರೆ ಬಂತು. ಆದರೆ ಅದೆಷ್ಟೇ ಅತಿ ಆದರ್ಶದ ನೈತಿಕತೆಯ ಕಾರಣಗಳಿಗಿಂತಲೂ ಕೂಡ ನನಗೆ ಅವನನ್ನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮತ್ತು ನಾನು ಅವನನ್ನು ಪಡೆದು ಬಿಟ್ಟಿದ್ದೀನಿ ಅನ್ನೋ ಒಂದು ಸಮಾಧಾನ ಇತ್ತಲ್ಲ. ಅಂದರೆ ನಾನೀಗ ಅವನಿಗೆ ರಕ್ತ ಕೊಟ್ಟು ನನ್ನ ರಕ್ತ ಅವನಲ್ಲಿಗೆ ಹರಿತಾ ಇದೆ, ಸೊ ಈ ಮೂಲಕವಾಗಿ ನಾನು ಮುರುಳಿಯನ್ನು ಸೇರಿದ್ದೀನಿ ಅನ್ನೋ ಒಂದು ಸಮಾಧಾನ ಇತ್ತು. ಮತ್ತು ಅದನ್ನು ಮೀರಿದ ಯಾವ ಸಂತಸದ ಗಳಿಗೆಯೂ ಕೂಡ ನನಗೆ ಭವಿಷ್ಯದಲ್ಲಿ ಇನ್ಮೇಲೆ ಸಿಕ್ಕಲ್ಲ ಅನ್ನೋ ಒಂದು ಕೊರಗು ಅವಳನ್ನು ಬಹುಶಃ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ತಳ್ಳಿರಬಹುದು ಅಂತ ಒಂದು ಕಾರಣವನ್ನು ಕೊಟ್ಕೊಂಡ್ರೂ ಕೂಡ ಎಲ್ಲೋ ಒಂದು ಕಡೆ ಕತೆ ಓದಿದ ಮೇಲೆ ಇಲ್ಲ, ಶಾಲಿ ಉಳಿಬೇಕಿತ್ತು ಅಂತಲೇ ನನಗೆ ವೈಯಕ್ತಿಕವಾಗಿ ಅನಿಸ್ತಾ ಇರುತ್ತೆ. ಇನ್ನೊಂದು ವಿಷಯ ನನಗೆ ಹೊಳೆದಿದ್ದು ಅಂತಂದರೆ, ನಮ್ಮನ್ನು ನಡೆಸುವಂತಹದ್ದು ಬಹುಶಃ ಪ್ರೇಮ ಒಂದೇ. ಅಂದರೆ ನಮ್ಮ ಒಳಗನ್ನು ನಡೆಸುವಂಥ, ನಮ್ಮ ಹೊರಗನ್ನು ನಡೆಸುವಂಥದ್ದು ಬಹುಶಃ ಪ್ರೇಮ ಅಥವಾ ಪ್ರೀತಿ ಒಂದೇ ಅಂತ ನಂಗೆ ಅನಿಸುತ್ತೆ. ಮತ್ತು ಅದಿಲ್ಲದಿದ್ದರೆ, ಅಂದರೆ ಪ್ರೇಮ ಅಂತ ಒಂದು ಇಲ್ಲದಿದ್ದರೆ, ಅಂದರೆ ನಮ್ಮೆಲ್ಲರ ಒಳಗುಗಳು ಅದೆಷ್ಟು ಖಾಲಿತನವನ್ನು ಅನುಭವಿಸುತ್ತೆ, ಅದೆಷ್ಟು ಖಾಲಿತನವನ್ನು ಅನುಭವಿಸಬಹುದು
ಅದರ ಒಂದು ಪರಿಣಾಮಗಳು ಬಹುಶಃ ದುರಂತದಲ್ಲಿಯೇ ಅಂತ್ಯಗೊಳ್ಬೋದು ಅನ್ನೋದನ್ನು ಈ ಶಾಲೆಯ ಸಾವು ನಮಗೆ ಸೂಚಿಸ್ತಾ ಇದೆಯಾ ಅಂತ ಕೂಡ ನನಗೆ ಕಾಣಿಸ್ತು. ಸೊ ಇನ್ನೂ ಈ ಕಥೆಯ ಉಳಿದ ಆಯಾಮಗಳನ್ನು ನಾವೆಲ್ಲರೂ ಓದಿನೇ ಅನುಭವಿಸಬೇಕು. ಇನ್ನು ಈ ಕಥೆ ತುಂಬ ಸರಳವಾಗಿರುವಂತಹ ಭಾಷೆಯಲ್ಲಿ ಒಂದು ನೇರವಾದ ನಿರೂಪಣಾ ಶೈಲಿಯಲ್ಲಿದೆ. ಬಹುಶಃ ಈ ಒಂದು ಸರಳವಾದ ಭಾಷೆ ಮತ್ತು ನೇರ ನಿರೂಪಣಾ ಶೈಲಿ ಕಥೆಯನ್ನು ಸುಲಲಿತವಾಗಿ ಓದಿಸ್ಕೊಂಡು ಹೋಗುತ್ತೆ. ಇಷ್ಟು ಹೊತ್ತು ಕಥೆಯನ್ನು ಕೇಳಿಸ್ಕೊಂಡಂಥ ನಿಮಗೆಲ್ಲರೂ ಕೂಡ ಧನ್ಯವಾದಗಳು, ಮತ್ತು ಕಥೆಯನ್ನು ಓದಿಸಿ ಕಥೆಯ ವಿಶ್ಲೇಷಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ಈ ಹೊತ್ತಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.